ನಮ್ಮ ಯಜಮಾನಪ್ಪ ನನ್ನ ಸಲುವಾಗಿ ಉತ್ತರ ಕರ್ನಾಟಕ ಶೈಲಿಯ ಒಗ್ಗರಣೆ ಮಾಡಕತ್ತಾನ. ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳು. ಏಯ್ ಆ ತರ ಸುಳ್ಳು ಹೇಳಲ್ಲ ಆಂಜನೇಯ. ಇವತ್ತು ನವಮಿ ಅಪ್ಪ ಡೈಲಿ ತಿಂದು ನಾನು ಬದುಕಿಲ್ಲ ನಿನ್ನ ಊಟನ. ನೋಡ್ದಾ ಸ್ವಲ್ಪ ಹಾಲು ಹಾಕಪ್ಪ ಯಪ್ಪ. ಇಲ್ಲ ಹಾಲು ಹಾಕಿದಷ್ಟು ಟೇಸ್ಟ್ ಸಾಕು ಕಣೋ, ನಾನು ಹಾಲು ಜಾಸ್ತಿ ತಿನ್ನಲ್ಲ. ಹಾಲಲ್ಲ ಅದು ಇದಾಗ ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ. ಅಲ್ಲಿ ಅವ್ರ ಕುಲ್ಪುತ್ರ ಏನೋ ಯೋಚನೆ, ಹಳೆ ಯೋಚನೆ. ನನಗೆ ಸ್ನಾನ ಮಾಡಿಸ್ಬೇಕು ಗೈಸ್ ಈಗ. ಅದಕ್ಕೋಸ್ಕರ ಆಕ್ಚುಲಿ ಏನ್ ಗೊತ್ತಾ, ಇವತ್ತಲ್ಲ ಶ್ರೀರಾಮ ನವಮಿ, ನಾಳೆ. ನಾನು ಇವತ್ತೇ ವಿಶ್ ಮಾಡ್ಬಿಟ್ಟಿದೀನಿ ನಾನು, ಯಾಕಂದ್ರೆ 26 27 ಅಂತ ಕನ್ಫ್ಯೂಸ್ ಇದೆ. ಬೇಯಿಸೋ ಎಲ್ಲ ಮಾಡ್ಬೇಕು ಕಷ್ಟಪಟ್ಟು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಶ್ರೀರಾಮ ನವಮಿ. ಸೊ ಎಲ್ಲರಿಗೂ ಕೂಡ ನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮ ಮತ್ತು ಆಂಜನೇಯ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಇವತ್ತು ಬ್ಲಾಗ್ನ ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಿಗ್ಗೆನೇ ಎದ್ದು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ಈ ವಿಷ್ಣು 8:15 ಎದ್ದಿದ್ದ, ಅವನ್ನ 1 ಸೆಕೆಂಡ್ ಮಲಗಿಸಿ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ. ಇನ್ನು ನಾಷ್ಟ ಕೂಡ ತಿಂದಿಲ್ಲ. ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದ್ದೆ. ಇವತ್ತೆಲ್ಲಿ ಅಂಬಿ ಕಾಣ್ತಲ್ಲ ಅಂತ ನೋಡ್ತಿದ್ದೀರಾ, ಇರಿ. ಇವತ್ತು ನಮ್ಮ ಯಜಮಾನಪ್ಪ ನನ್ನ ಸಲುವಾಗಿ ಉತ್ತರ ಕರ್ನಾಟಕ ಶೈಲಿಯ ಒಗ್ಗರಣೆ ಮಾಡಕತ್ತಾನ. ಇವತ್ತು ಅಂಬಿ ನನಗೋಸ್ಕರ ಟಿಫನ್ ಮಾಡ್ತಿದ್ದಾನೆ. ಸೊ ಏನು ಅಂಬಿ ಇದು ಹೇಳಿ, ಏನು ಮಾಡ್ತಿದ್ಯಾ? ಒಗ್ಗರಣೆ ಅಂತಾರೆ, ಮತ್ತೆ ಇನ್ನೇನಂತಾರ ಮಿರ್ಚಿ ಮಂಡಕ್ಕಿ ಅಂತಾರೆ. ಚೆನ್ನಾಗಿಲ್ವಾ? ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಜೋರ್ ಮಾತಾಡಿ. ಮಿರ್ಚಿ ಮಂಡಕ್ಕಿ ತಿಂದು ಚಾ ಕುಡ್ದೆ ನಂಗೆ ನೋಡ್ರಿ ಮಾಡ್ಕೊಳ್ಳೋದು ತಿನ್ನೋದು ಅಷ್ಟೇ. ಉತ್ತರ ಕರ್ನಾಟಕ ಶೈಲಿಯಾಗ ಹೆಂಗ್ ಮಾಡ್ತಾರಂತ ಹೇಳಿ ಇವತ್ತು ಅಂಬಿ ತೋರಿಸ್ತಾನೆ. ಸೊ ನಾನು ಉತ್ತರ ಕರ್ನಾಟಕ ಅಂತೇನಿಲ್ಲ, ಅದ್ ಬರುತ್ತೆ. ನಮ್ಮ ಅಮ್ಮ ಅವಾಗ ಮಾಡ್ತಿದ್ದು ನೋಡಿದ್ದೆ, ಮಾಡಕ್ ಸ್ವಲ್ಪ ಬರುತ್ತೆ. ನೋಡ ತಕ್ಕ ಮಟ್ಟಿಗೆ ಮಾಡ್ತೀನಿ, ಅಂತ ಪರ್ಫೆಕ್ಟ್ ಅಡಿಗೆಗಾರಲ್ಲ. ನೋಡಮ್ಮ ಮಾಡ್ತೀನಿ, ತಿನ್ಬಿಟ್ಟು ನೀನ್ ಹೇಳ್ಬೇಕು ಅದು ಹೆಂಗಿದೆ ಅಂತ. ನೋಡೋಣ ಫಸ್ಟ್ ಅವ್ನು ಹೇಗ್ ಮಾಡ್ತಾನೆ. ಅದಕ್ಕೋಸ್ಕರ 10 ಗಂಟೆ ಆಗೈತೆ, ಮತ್ತೆ ಹೊಟ್ಟೆ ಹಸಿಲಾರ್ದು ಇನ್ನೇನ್ ಬರುತ್ತೆ. ಓಕೆ ಗೈಸ್, ಮಾಡೋಣ. ಏನ್ ಬೇಕು ಇಂಗ್ರೀಡಿಯೆಂಟ್ಸ್? ಏನಿಲ್ಲ, ಸಿಂಪಲ್ ಒಂದು ಬಾಂಡ್ಲಿ ಬೇಕು. ಒಂದು ಬಾಂಡಿಲಿ ಒಂದು ಬಗೋಣಿಯಾಗ ಮೊದಲಿಗೆ ಅಡಿಗೆ ಎಣ್ಣೆ ಹಾಕೊಂಡು, ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡು, ಮೆಣಸಿನ್ಕಾಯಿಗೆ ಏನಂತೀರ? ಮೆಣಸಿನ್ಕಾಯಿ, ಘಾಟಿ ಮೆಣಸಿನ್ಕಾಯಿ ಹಾಕೊಂಡು ಇಸಿಗಾಂಬಿ ಬಾಂಡ್ಲಿ ತಗೊಂಡಿದ್ದಾನೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬಗೋಣಿ ತಗೊಂಡಿದ್ದಾನೆ. ಬೋಗಣಿ ಬೊಗೋಣಿ ತಗೊಂಡಿದ್ದಾನೆ. ನೋಡಮ್ಮ ಹೆಂಗ್ ಮಾಡ್ತಾನಂತ. ಗೈಸ್, ಒಂದು ಒಗ್ಗರಣೆ ಹಾಕಕ್ ಬರಲ್ಲ, ಸೀಸು ಇಟ್ಬಿಟ್ಟವನೆ. ಅದು ನೀರು ಕರ್ಬೇವು ಸೊಪ್ಪಲ್ಲಿ ನೀರು ಇರುತ್ತಲ್ಲ. ಏನೇನ್ ಹಾಕಿದ್ಯಾ? ಫಸ್ಟ್ ಜೀರಿಗೆ, ಸಾಸಿವೆ, ಮತ್ತೆ ಕರಿಬೇವು ಸೊಪ್ಪು, ನಂತರ ಈರುಳ್ಳಿ ಇಷ್ಟ ಹಾಕಿದಾನೆ. ಮೆಣಸಿನ್ಕಾಯಿ ಹಾಕ್ಲಾರ್ದೆ ಈರುಳ್ಳಿ ಹಾಕಿರೋ ಪುಣ್ಯಾತ್ಮ. ಪುಣ್ಯಾತ್ಮ ಪುಣ್ಯಾತ್ಮ ಮಾಡಿ ಚಂದ ಮಾಡು. ನಮ್ಗೇನ್ ಗೊತ್ತಾಗ ಈಸಿ ಇರ್ಬೋದು, ಲೇಟ್ ಆಗ್ಬಾರ್ದು. ಟಕ್ ಅಂತ ಗುಡ್ಡಿದ 5 ನಿಮಿಷ ಆಗಲ್ಲ. ಮತ್ತೆ 5 ನಿಮಿಷ ಪಟ್ಟನ ಮಾಡ್ಕೊಂಡ್ ತಿನ್ಬಿಡ್ಬೋದು. ಬೇರೆ ಎಲ್ಲ ಅಡಿಗೆ ಮಾಡ್ಬೇಕಂದ್ರೆ ಇವಾಗ 1 ಅವರ್ ಮಾಡ್ತಾಳೆ. 1 ಅವರ್ ಗಂಟೆ ನಮ್ಗೆ ಕಾಯಕ್ ಪೊಸಿಷನ್ ಎಲ್ಲ ಇಲ್ಲ. ಅಷ್ಟು ಹೊಟ್ಟೆ ಸಿಗ್ತದೆ. ಹಂಗಾರೆ ನೀನ್ ನನಗೋಸ್ಕರ ಪ್ರೀತಿಯಿಂದ ಮಾಡ್ಕೊಡ್ತಲ್ಲ, ನೀನ್ ಹೊಟ್ಟೆ ಹಸಿತೈತೆ ಅಂತ ಮಾಡ್ತಿದ್ಯಾ. ಅಂದ್ರೆ ಪ್ರೀತಿ ಇರ್ಲಾರ ಅಡ್ಗೆನೆ ಮಾಡಕ್ಕಾಗಲ್ಲ. ಹೌದಾ? ನೋಡಮ್ ಅದೆಷ್ಟು ಪ್ರೀತಿ ಹಾಕಿದ್ಯಾ, ಎಷ್ಟು ಪ್ರೀತಿ ಎಷ್ಟು ಪ್ರೀತಿ ಹಾಕಿ ಮಾಡ್ತಿದ್ಯಾ ಅಂತ ನೋಡ್ತೀನಿ. ಬೇಯ್ಲಿ ಅದು. ಈಗ ಇದಕ್ಕೇನಂತೀರಿ ನೀವು? ಇದಕ್ಕೆ ಏನಂದ್ರೆ ಉರ್ಗಡ್ಲೆ ಅಂತೀರಿ? ಪುಟಾಣಿ ಅಂತೀವ್ರಿ. ಪುಟಾಣಿ. ಎಸ್, ಪುಟಾಣಿನ ಫಸ್ಟ್ ಒಂದು ಜಾರಿಗೆ ಹಾಕಿ ಲಾಸ್ಟ್ ಫಿನಿಶಿಂಗ್ ಹಾಕಿದ್ರು, ಲಾಸ್ಟ್ ಅಲ್ಲಿ ಹಾಕ್ಬೇಕಂತೆ. ಸೊ ಇದನ್ನೇನು ಪುಟಾಣಿ ಅಂದ್ರೆ ಉರ್ಗಡ್ಲೆನ ಈ ರೀತಿ ಮಿಕ್ಸಿಗೆ ಪುಟಾಣಿ ಇದನ್ನ ಡ್ರೈ ಇದು ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಅಲ್ಲ, ಪುಡಿ ಮಾಡ್ಕೋಬೇಕು. ಅಯ್ಯೋ, ಈ ಈರುಳ್ಳಿ ಬೇಯೋ ಅಷ್ಟರಲ್ಲಿ ಇವನು ಇದನ್ನ ಪುಡಿ ಮಾಡ್ಕೊಂಡು ಬರ್ತಾನೆ. ನೋಡಿ ಗೈಸ್, ಏನೋ ಇಷ್ಟೊತ್ತು ಬೈತಿದ್ದ,
ಏನಪ್ಪ ಏನೋ ಹೇಳ್ತಿದ್ದಲ್ಲ ಹೇಳು. ನನಗೆ ಕೆಲಸ ಕೊಡಂಗಿದ್ರೆ ನೀನ್ ಮಾಡ್ದೆ ಅಂತ ಎಂತ ಕ್ರೆಡಿಟ್ಸ್ ತಗೊಂತೀಯ? ಎಲ್ಲ ನೀನೇ ಮಾಡ್ಬೇಕು. ನಾನು ನಿನ್ಗೆ ಹಿಂಗೆ ಬಂದು ರುಬ್ಬು ಬಾ, ಅಚ್ಚು ಬಾ, ಬೇಯಿಸು ಬಾ ಅಂತೀನಾ? ಬೇಯಿಸೋ, ಎಲ್ಲ ಮಾಡಬೇಕು ಕಷ್ಟಪಟ್ಟು. ಗೈಸ್ ಈಗ ಪೂಜೆ ಮಾಡಬೇಕು, ಬಟ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿರೋ ಕಾರಣ ಸಂಜೆ ಮಾಡ್ತೀನಿ. ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ. ನಾನು ಸಂಜೆ ಪೂಜೆ ಮಾಡಬೇಕು. ಇನ್ನು ನಾಷ್ಟ ಬಂದು ಅಂಬಿ ಇವತ್ತು ನಾನೇ ಮಾಡ್ತೀನಿ. ಯಾಕೋ ರೂಲ್ ಸೈಡ್ ಒಗ್ಗರಣೆ ತಿನ್ಬೇಕಂತ ಅನಿಸ್ತಿದೆ. ನಿನಗೂ ಮಾಡ್ಕೊಡ್ತೀನಿ, ತಿಂದು ಹೇಳು ಹೆಂಗೆ ಅಂತ ಹೇಳ್ದ. ನಮ್ಮ ಕಡೆ ಇದನ್ನ ಕಡಲೆಪುರಿ ಉಸ್ಲಿ ಅಂತ ಕರಿತೀವಿ, ಅವ್ರ ಕಡೆ ಇದನ್ನ ಒಗ್ಗರಣೆ ಅಂತ ಕರೀತಾರೆ. ಸೊ ನಾವು ಮಾಡೋದೇ ಕಂಪ್ಲೀಟ್ ಆಗಿ ಬೇರೆ, ಇವ್ರು ಮಾಡೋದೇ ಕಂಪ್ಲೀಟ್ ಆಗಿ ಬೇರೆ. ಇವ್ರು ಅದೇನೋ ಹಾಲು ಮತ್ತು ಹುರ್ಗಡ್ಲೆನ ರುಬ್ಬಿಟ್ಟು ಹಾಕ್ತಾರೆ, ಬಟ್ ನಮ್ಮ ಕಡೆ ಇದು ಯಾವುದನ್ನೂ ಹಾಕಲ್ಲ. ಚಿತ್ರಾನ್ನ ಹೆಂಗೆ ಮಾಡ್ತೀವಿ ಹಾಗೆ ಕಡಲೆಪುರಿ ಒಂದು ಹಾಕ್ಬಿಟ್ಟು ಮಾಡಿ ನಮ್ಮ ಕಡೆ ಕಡಲೆಪುರಿ ಉಸ್ಲಿ ಅಂತ ಕರಿತೀವಿ. ಇವ್ರ ಕಡೆ ಏನೋ ಸಪ್ರೇಟಾಗಿ ಮಾಡ್ತಾರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ. ನಾನು ಇದು 2ನೇ ಸತಿ ತಿಂತಾ ಇರೋದು. ಆಲ್ರೆಡಿ ಒಂದು ಸತಿ ಅಂಬಿ ಮಾಡಿಕೊಟ್ಟಿದ್ದಾನೆ, ಬಟ್ ಆಗ ಹಾಲು ಹಾಕ್ದಲ್ಲೇ ಮಾಡಿಕೊಟ್ಟಿದ್ದ, ಬಟ್ ಈಗ ಹಾಲು ಹಾಕಿ ಮಾಡಿಕೊಡ್ತಿದ್ದಾನೆ. ಇದು ಕಂಪ್ಲೀಟಾಗಿ ಉತ್ತರ ಕರ್ನಾಟಕದ ಸ್ಟೈಲ್ ಅಂತ ಇದು. ಸೊ ನೋಡೋಣ ಏನು ಮಾಡ್ತಾವನೆ. ಇನ್ನು ಹೊಟ್ಟೆ ಬೇರೆ ಹಸಿತೈತೆ. ಏನಾಗ್ತಾ ಈಗ? ಅರಿಶಿನ ಉಪ್ಪು. ಹಾಂ ಗೈಸ್, ಜೀರಿಗೆ, ಸಾಸಿವೆ, ಹಸಿಮೆಣಸಿಕಾಯಿ, ಈರುಳ್ಳಿ, ಟೊಮೆಟೊ, ಅರಿಶಿನ, ಉಪ್ಪು ಇಷ್ಟು ಹಾಕಿದ್ದಾನೆ. ಈ ಕಡೆ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದಾನೆ ಹುರ್ಗಡ್ಲೆನ. ನೋಡೋಣ ಇನ್ನು ಏನೇನು ಮಾಡ್ತಾನೆ ಅಂತ ಹೇಳಿ. ಈ ಕಡೆ ಹಾಲು ತಂದು ಇಟ್ಕೊಂಡಿದ್ದಾನೆ. ಯಾವಾಗ ಹಾಕ್ಬೇಕು ಹಾಲನ್ನ? ಈಗ ಹಾಕ್ತೀರಾ? ಸ್ವಲ್ಪ ಹಾಲು ಹಾಕಪ್ಪ ಯಪ್ಪ. ಇಲ್ಲ, ಹಾಲು ಹಾಕಿದಷ್ಟು ಟೇಸ್ಟ್ ಸಾಕು ಕಣೋ, ನಾನು ಹಾಲು ಜಾಸ್ತಿ ತಿನ್ನಲ್ಲ. ಹಾಲಲ್ಲ ಅದು ಇದಾಗ ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು ನಿಮ್ಮಂತ ದಡ್ರನ್ನ. ದಡ್ರನ್ನ ಯಪ್ಪೋ ಹೆಂಗಿರುತ್ತೋ ಏನೋ. ನಿಮಗೆ ಏನು ನೀವು ಮಾಡೋ ನಮಗೆ ಚಂದ, ನಾವು ಮಾಡೋ ನಮಗೆ ಚಂದ. ನೋಡೋಣ ಏನ್ ಮಾಡ್ತಾನಂತ. ಹಾಲು ಹಾಕ್ಬಿಟ್ಟು ಹಾಲು ಹೊಡಿಯಲ್ವೇನು? ಹಾಲು ಯಾಕೆ ಹೊಡಿತಿದ್ದೆ? ಮೂಡ್ ನಮ್ಗೆ ಹೊಡಿತಿದ್ದೆ. ಇದಾಕಿರಲ್ವಾ ಟೊಮೆಟೊ ಹುಳಿ ಅಲ್ವಾ? ನೋಡಿ ಗೈಸ್, ಹಾಲೇ ಹೊಡೆದಿಲ್ಲ. ಸರಿ ಕಡೆ ಮ್ಯಾಜಿಕ್. ಮ್ಯಾಜಿಕ್ ಅಲ್ಲ ಅದು, ಮ್ಯಾಜಿಕ್. ಆಹಾ ಏನ್ ಪಂಚ್ ಡೈಲಾಗು. ನೋಡ್ತೀನಿ ಉಪ್ಪ ಆಗೈತೆ. ಎಂಜಾಯ್ ಮಾಡಬೇಡ. ಹಾಲು ಹಾಕಿದ್ರೆ ಟೇಸ್ಟ್. ಉಪ್ಪು ಹಾಕ್ಬೇಕು, ಆಮೇಲೆ ಹಾಕೊಳ್ಳೋಣ. ಮಾತಾಡ್ಕೊಂಡು ಮಾಡು. ಬೆಳಗ್ಗೆ ಕೆಲಸ ಕೊಟ್ಟೊಳಗ ಆಯ್ತಲ್ಲ ಹೇಳ್ಕೊಳಕ್ಕೆ. ಈ ಸಂಪತ್ತಿಗೆ ಏನೋ ಮಾಡ್ತೀನಿ ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಚ್ಕೋಬೇಕು. ನಾನು ಹೇಳ್ಕೊಂಡಿಲ್ಲ. ನನಗೆ ಹೊಟ್ಟೆ ಸಿತೈತಲ್ಲ ಅಂತ ಬಂದೆ. ಇನ್ನೇನ್ ಮಾಡೋಣ? ಲೋ ಹಿಂಗ್ ಹೇಳ್ಬಿಡಕೋಣ, ನೋಡಿದವ್ರು ನಾನು ನೀನು ಉಪವಾಸ ಕೆಡುತ್ತೀನಿ ಅನ್ಕಂತಾರೆ. ಉಪವಾಸ ಆಗ್ತೀನಿ, ನಿನ್ಗೇನು ಅಡುಗೆ ಮಾಡಕ್ಕಲ್ಲ ಅನ್ಕಂತಾರೆ. ನಾನು ಹೇಳ್ತಿರೋದು ನೀನ್ ಆಮೇಲೆ ನನ್ಗೆ ಹೊಟ್ಟೆ ಸಿತೈತಿ ಮಾಡ್ಕೊಂತೀನಿ. ನನಗೇನೋ ಸ್ಥಿತಿ ನೋಡಿದ್ರೆ ಬೆಳಗ್ಗೆ ತಕ್ಷಣ ಹೊಟ್ಟೆ ಸಿತೈತೆ. ಎಲ್ಲರಿಗೂ ಬೆಳಿಗ್ಗೆ ತಕ್ಷಣ ಹೊಟ್ಟೆನೇ ಹಸಿಯೋದು. ಅಲ್ಲ, ಅವಾಗ ಫಸ್ಟ್ ಬೆಳಿಗ್ಗೆ ತಕ್ಷಣ ಟೀ ಕುಡಿಬೇಕು ಅನ್ಸಿತ್ತು. ಯಾವಾಗ ಟೀ ಕಂಟ್ರೋಲ್ ಮಾಡಿದೆ, ಸ್ವಲ್ಪ ತಿನ್ಬೇಕು ಅನ್ಸ್ತಿದೆ. ಜಿಮ್ಗೆ ಹೋಗ್ತೀನಿ ಗೈಸ್. ನೋಡ್ರಿ ಬೇಡಪ್ಪ, ಜಿಮ್ಗೆ ಹೋಗ್ಬೇಡ ಸುಮ್ಮನೆ. ಎಲ್ಲ ಬಾಡಿ ಮಸ್ತಾಗಿ ಬರ್ಸಿ. ಮಸ್ತಾಗಿ ಬರ್ಸಿ. ಏನು ನಮ್ಮ ಭಾರತಕ್ಕೆ ಏನಿಲ್ಲ 2 ಗೋಲ್ಡ್ ಮೆಡಲ್ ತಂದ್ಕೊಡ್ತೀಯ ಫಿಟ್ನೆಸ್ ಅಲ್ಲಿ. ನ್ಯಾಚುರಲ್ ದೇಹನೇ ಸಾಕು ಅಂದು ಏನಕ್ಕೆ ಸುಮ್ಮನೆ ಜಿಮ್ ಗಿಮ್ ಅಂತ ಹೋಯ್ತೆ. ಡಯಟ್ ಬೇಕಾದ್ರೆ ಡಯಟ್ ಅದು ಚಾರ್ಟ್ ಕೊಡ್ತೀನಿ, ಫಾಲೋ ಮಾಡ್ಕೊಬಿಡು. ಕಡಲೆಪುರಿ ಹಿಂಡಿ ಹಾಕ್ತಿದ್ದಾನೆ ನೋಡಿ ಗೈಸ್, ಹೆಂಗೆ ಕಾಣ್ತಿದೆ. ಫೈನಲ್ ಶಾಟ್ ತೋರಿಸ್ತೀನಿ ನಿಮಗೆ. ಹಿಂದೆ ಹಾಕಪ್ಪ. ಏನು ಮಾತಾಡಲ್ಲ ಏನಿಲ್ಲ, ವ್ಲಾಗ್ ಬೋರ್ ಓಡಿಸ್ತಾನೆ. ನಾನು ಮಾತಾಡಿದ್ರೆ ಕಮೆಂಟಲ್ಲಿ ನನಗೆ ಬೈತೀರ. ನೀನೇ ಮಾತಾಡಬೇಕು, ಯಾಕಂದ್ರೆ ನನ್ಗೆ ಲಿಂತಲ್ವಾ. ನೀನೇನು ಮಾತಾಡ್ಕೊಂಡು ಜನಗಳಿಗೆ ಹಿಂಗೆ ಮುಷ್ಟಿಯಲ್ಲಿ ಹಿಡ್ದಿಕ್ಕಬೇಕು ನೀನು. ನೀನು ಮಾತಾಡೋದನ್ನ ಕೇಳಿಸ್ಕೊಂತ ಇದ್ರೆ ಅವ್ರು ನಿನ್ನ ಕೈ ತಪ್ಪು ಹೋಗ್ಬಾರ್ದು. ನೋಡಿ ಗೈಸ್, ಈ ಥರ ಮಾಡಿದ್ದಾನೆ. ಏನೋ ಉಪ್ಪು ಸಾಕಂತ ಸ್ವಲ್ಪ ಎಪ್ಪೋ ಜಾಸ್ತಿ ಆಯಿತು. ಸಾಕು, ಚೆನ್ನಾಗಿ ಇದು ಮಾಡು ಗೈಸ್. ಹೆಂಗೋ ಮಾಡಿದ್ದಾನೆ ಗೈಸ್. ಮಾಡಕ್ ಹೋಗ್ಲಿ ಅಡುಗೆ ಮನೆ ನೋಡಿ ಗೈಸ್ ಹೆಂಗ ಮಾಡಿಟ್ಟಿದ್ದಾನೆ. ತೋರಿಸ್ತೀನಿ ತಡ್ರಿ ಎಲ್ಲ ಆದ್ಮೇಲೆ. ಗೈಸ್ ಅದೇನು ಮಾಡ್ತಿದ್ದಾನೆ ಏನೋ ಇನ್ನೂ ಗೊತ್ತಿಲ್ಲ. ಏನೇನೋ ಮಾಡ್ತಾವನೆ. ಹಾಲು ಗೀಲೆಲ್ಲ ಹಾಕಿ ನೋಡ್ತಾ ಇದ್ದೀನಿ. ಸುಮ್ಮನೆ ಕುತ್ಕೊಂಡು ಝೂಮ್ ಹಾಕಿದ್ದೀನಿ. ಎಲ್ಲಿಂದ ಝೂಮ್ ಹಾಕಿದ್ದೀನಿ ಗೊತ್ತಾ? ಇಲ್ಲಿವರೆಗೂ ಝೂಮ್ ಹಾಕಿದ್ದೀನಿ. ಆ ಅಡುಗೆ ಮನೆ ನೋಡಿದ್ರೇ ಫುಲ್ ಭಯ ಆಯ್ತೈತೆ ನನಗೆ. ಏನು ಮಾಡೋನೇನೋ ಅಂತ ನೋಡ್ರಿ. ಥ್ಯಾಂಕ್ ಯು ಚೀನಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನೋಡಿ ಗೈಸ್, ಈ ಥರ ಇದೆ.
3x ಝೂಮಲ್ಲಿ ತೋರಿಸ್ತೀನಿ ತಡ್ರಿ, 8x ಝೂಮಲ್ಲಿ ಈ ಥರ ಮಾಡಿದ್ದಾನೆ ಗೈಸ್ ನಮ್ಮ ಯಜಮಾನಪ್ಪ. ಅಲ್ಲಿ ನಿಂತು ಅಡುಗೆ ಮಾಡಿದಿರ್ತಲ್ಲ ಅದನ್ನ ಹಾಕ್ತೀನಿ ಬಿಡು ತಮ್ಮಲ್ಗೆ. ಹೆಂಗಿದೆ ಅಂತ ನೀನೇ ಹೇಳ್ಬಿಡು ಫಸ್ಟು, ಹೆಂಗಿದೆ? ನಾನು ಮಾಡಿ ನನ್ನ ಚೆನ್ನಾಗಿ ಇದ್ದೇ ಇರುತ್ತಲ್ಲ. ಹೌದಾ, ಈಗ ನಾನು ಹೇಳ್ತೀನಿ, ಹಿಡ್ಕೊ ಹಿಡ್ಕೊ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಹಾಂ, ಪಕ್ಕ ತಾನೆ ಹಿಂಗೆ ಬರ್ತೀನಿ. ಆಮೇಲೆ ಚೆನ್ನಾಗಿ ಕಂಡಿಲ್ಲ ಅಂತ ಬಡಕತ್ತೀಯ. ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳು. ಏಯ್ ಆ ಥರ ಸುಳ್ಳು ಹೇಳಲ್ಲ ಆಂಜನೇಯ. ಇವತ್ತು ನವಮಿ ಅಪ್ಪ, ಡೈಲಿ ತಿಂದು ನಾನು ಬದುಕಿಲ್ಲ ನಿನ್ನ ಊಟನ. ನೋಡ್ದಾ ತಿನ್ನು ನೋಡಿ ಏನ್ ಕಮ್ಮಿ ಇಲ್ಲ ಬಿಡು ನೀನು. ಅದ ಡೈಲಿ ಇವಳು ಮಾಡೋ ತಿಂದು ನಾ ಬದುಕಿಲ್ವಾ? ಹಂಗಾರ ನಾನು ಕೆಟ್ಟ ಮಾಡ್ತೀನ ಮತ್ತೆ ನಾನು ಕಡ್ದಾಗ ಮಾಡ್ತೀನಿ. ಏನ ತಕ್ಕ ಮಟ್ಟಿಗೆ ಇರುತ್ತೆ ಅಷ್ಟೇ, ಇನ್ನು ಅಷ್ಟೊಂದು ಏನು ನಮ್ದು ಹೇಳ್ಕೊಳ್ಳೋಷ್ಟೇನು ಮಾಡಲ್ಲ ನಾನು. ಚೆನ್ನಾಗಿದೆ. ಹಾಲು ಸ್ವಲ್ಪ ಜಾಸ್ತಿ ಆಯ್ತು, ಅದಕ್ಕೆ ಮುದ್ದೆ ಮುದ್ದೆ ಆಗುತ್ತ. ಏನಾಗಲ್ಲ, ಯಾಕಂದ್ರೆ ಬಟ್ ಇದಕ್ಕೆ ಯಾವ ಕಡೆ ನಾನು ಹಾಲು ಹಾಕಿದ್ದೆ ಅನ್ನೋ ಥರ ಫೀಲ್ ಇಲ್ಲ. ಹಂಗೆ ಫೀಲ್ ಇರಬಾರ್ದು ಅಂತ ಹಾಕಿರೋದು. ಚೆನ್ನಾಗಿದೆ, ಎಷ್ಟು ಟ್ರೈ ಮಾಡ್ಬೋದು. ಚೆನ್ನಾಗಿದೆಯಾ? ಗಂಡು ಮಕ್ಳು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಅವ್ರ ಕೈಯಿಂದ. ಇದು ಯಾವ ಮಾತಿಗೂ ಸೇರಲ್ಲ ಇದು. ಸರಿ ಬಾ ತಿನ್ನೋಣ. ತಿನ್ನೋಣ ಗೈಸ್, ತಿಂದ್ಬಿಟ್ಟು ಸಿಗೋಣ. ಹೊಟ್ಟೆ ಹಸಿತಿದ್ಕೋ, ನೀನು ಮಾಡಿಕೊಟ್ಟಿದ್ಕೋ ತೃಪ್ತಿ ಆಯಿತು. ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಮಂಡಕ್ಕಿ ಹಾಕಿ. ಟೀನೂ ಇಟ್ಟಿದ್ಯಾ? ನಾವು ತಿಂದ್ಮೇಲೆ ಟೀ ಕುಡಿಲೇಬೇಕು. ಥ್ಯಾಂಕ್ ಯು ಚಿನ್ನಿ. ಚಿನ್ನಿ ಅಂತ ಸುಮ್ಮನೆ ಅಂದೆ ತಮಾಷೆಗೆ. ಥ್ಯಾಂಕ್ ಯು ಅಂಬಿ. ಸುಮ್ಮನೆ ತಮಾಷೆಗೆ ನಂದಿದ್ದು. ಆಯ್ತು ಬಿಡು, ಆಯ್ತು ಬಿಡು. ನೋಡಿ ಜಗಳ ಆಡ್ತಾ ನಿಮ್ಮ ಇನ್ನೋಸೆಂಟ್ ಅಂಬಿ. ಚೆನ್ನಾಗಿದೆ, ಇಷ್ಟ ಆಯಿತು. ನೆಕ್ಸ್ಟ್ ಟೈಮಿಂದ ನೀನೇ ಮಾಡ್ಕೊಡ್ಬೇಕಿದ್ನ. ಒಂದೇ ಸರಿ ಮಾಡೋದು, ನೀನು ಕಲ್ತ್ಕೊಂಡು ನೀನು ಯಾವಾಗ ಮಾಡ್ತೀವಿ. ಚೆನ್ನಾಗಿದೆ ವಯಸ್ಸು, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಇಷ್ಟ ಆಯಿತು. ತಿಂತ ಇನ್ನೂ ತಿನ್ಬೇಕು ಅನ್ಸಿದೆ, ಬೇಗ ಬೇಗ ತಿನ್ಕೊತೀನಿ. ಆಮೇಲೆ ಜಾಸ್ತಿ ತೋರಿಸ್ಬಿಟ್ರೆ ಹೊಟ್ಟೆ ಬ್ಯಾನಿ ಬರ್ತದ. ಅದಕ್ಕೆ ಬಾಯ್. ನಿಮ್ದು ಯಾವುದೋ ಮಂತನ ಅಂತಂದ್ರಲ್ಲ? ಬಕಾಸೂರ್ ಮಂತನ. ಬಕಾಸೂರ್ ಮಂತನ ಅಲ್ಲ. ಬಕಾಸೂರ್ ವಂಶದವ್ರು ಅಂದೆ. ಅಲ್ಲ, ಅದೇನಂತ ನಿಮ್ದು ಯಾವ್ದೋ ಮಂತನ ಅಂದ್ರೆ ಬಸಂದಾರ ಮಂತನ. ವಸಂದಾರ ಮಂತನ ಅಲ್ಲ, ಬಕಾಸೂರ ಮಂತನ. ಬಕಾಸೂರ್ ವಂಶದವ್ರು ಅಂದನ. ಹಂಗೆಲ್ಲ ಹಣ್ಬ್ಯಾಡ್ರಿ, ಹೊಟ್ಟೆ ಬ್ಯಾನಿ ಬರ್ತದ. ಚೆನ್ನಾಗಿ ತಿನ್ನಕ್ ಬರಂಗಿಲ್ಲ, ಹೊಟ್ಟೆ ಬ್ಯಾನಿ. ಜಾನು ಫಿಲಮ್ ಮೂವಿ ಡೈಲಾಗ್. ಓಕೆ ಗೈಸ್, ತಿಂತೀನಿ, ಬೈ. ಟೋಟಲ್ ಆಗಿ ಆಲ್ರೆಡಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮುಗಿಸ್ಕೊಂಡು ಟೀ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿದ್ದೆ ಎಳಿತಾ ಇತ್ತು, ಹೊಟ್ಟೆ ತುಂಬ್ದಂಗೆಲ್ಲ ನಿದ್ದೆ. ಇಲ್ಲಿ ಅವ್ರ ಕುಲ್ಪುತ್ರ ಏನೋ ಯೋಚನೆ, ಹಳೆ ಯೋಚನೆ. ಹೋಯ್ ಅವನಿಗೆ ಸ್ನಾನ ಮಾಡಿಸ್ಬೇಕು ಗೈಸ್ ಈಗ. ಅದಕ್ಕೋಸ್ಕರ ಒಳ್ಳೋಡಿ ಹೆಂಗ್ ನೋಡ್ತಾನೆ. ಹಾಲು ಕುಡ್ಸೋ ಅಂದ್ರೆ ಇವಳು ಯಾಕೆ ನನ್ಗೆ. ಹಾ ಹೇಳು. ನಿದ್ದೆ ಬರ್ತೈತೆ, ಅವ್ನಿಗೆ ಸ್ನಾನ ಮಾಡಿಸ್ಬೇಕು. ದನ ತಿನ್ನಂಗೆ ತಿನ್ನೋದು, ಮಲ್ಕೊಂಬಿಡೋದು. ಯಾಕೋ ಮತ್ತೆ ಇನ್ನೇನು ಏನ್ ಮಾಡ್ಲಂಬಿ, ಹೊಟ್ಟೆ ತುಂಬಿದ್ರೆ ನಿದ್ದೆ ಬರುತ್ತೆ. ಆಯ್ತಲ್ಲ ಗೈಸ್, ನಾನು ಸ್ನಾನ ಬೇರೆ ಮಾಡ್ಬಿಟ್ಟಿದ್ದೀನಿ, ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದೀನಿ, ಮೈ ಬಗ್ಸಿಲ್ಲ ಏನಿಲ್ಲ. ಟೀ ಕುಡಿತಾ ಇದ್ದೀನಿ ಈಗ, ಮೇ ಬಿ ನಿದ್ದೆ ಹೋಗ್ಬೋದು. ಅವ್ನು ನೋಡಿ ಹೆಂಗೆ ಲುಕ್ ನೋಡಿ, ಹೆಂಗೆ ಈ ಕಡೆ ಹೆಂಗೆ ನೋಡ್ಕೊತಾನೆ. ನಾವು ಏನೇ ಮಾತಾಡ್ತಾ ಇರಲಿ ಹಂಗೆ ನೋಡಿ ಹೆಂಗೆ ನೋಡ್ತಾನೆ. ಹಂಪಿನೇ ಮಾಡಿರೋದು, ಇದನ್ನು ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು. ಈ ಥರ ಅವಾಗ ಮಾಡ್ಕೊಡ್ತಾ ಇದ್ರೆ ನನ್ನ ಮನಸ್ಸು ಖುಷಿ ಆಗ್ತಾ ಇರುತ್ತೆ. ನಿನ್ನ ಮನಸ್ಸು ಖುಷಿಯಾಗೋಸ್ಕರ ನನಗೆ ಕೆಲಸ ಮಾಡಿಸ್ಬೇಡ ತಾಯಿ. ಆಯ್ತು ಬಿಡ, ಏನಾದರೂ ಒಂದು ಹೇಳಿದ್ರೆ ಏನಾದರೂ ಒಂದು ಹೇಳ್ತಾನೆ ಇರ್ತೀಯಲ್ಲ. ಏನಾದ್ರು ಒಂದು ಹೇಳ ಅಂತ ನೀನೇ ಹೇಳಿದ್ಯಲ್ಲ. ಏನ್ ತಿಂಡಿ ಜಗಳ ತಕೊಂಡ್ ಬರ್ತಾನೆ ಅಂತ ಇಷ್ಟ. ಏಯ್ ಸೂಪರ್ ಬಂಗಾರಿ. ಇವಾಗ ಅವನಿಗೆ ಸ್ನಾನ ಮಾಡಿಸ್ಬೇಕು, ನಿದ್ದೆ ಮಾಡ್ತಾಳೆ ಅಂತ ಹೇಳು. ಅವನಿಗೆ ಸ್ನಾನ ಮಾಡಿಸಿ ಮನೇಲಿ ಬೋರ್ ಆಯ್ತು, ಹೋಯ್ತೀನಿ. ನೋಡ್ರಿ ಗೈಸ್, ಕೆಳಗಡೆ ಹೆಂಗ್ ಕಳ್ಳ ಮಾಡ್ದಾಗ ನೋಡ್ತಾನೆ ನೋಡ್ರಿ. ಅವನು ಹೆಂಗ್ ಗುರಾಯಿಸ್ತಾನೆ. ಮಾತಾಡಿ ನಿನ್ ಪಾಡಿ ನೀನು. ನಾನು ಮಾತಾಡ್ತಾ ಇದ್ದೀನಿ, ಈಗ ನೋಡಿ ಗೈಸ್ ಹಾಯ್ ಮಾಡ್ತೇನೆ. ಗೈಸ್ ಹಾಯ್, ಎಲ್ರು ಹೇಗಿದ್ದೀರಾ? ಈಗ ವಿಷ್ಣು ಹಾಯ್ ಮಾಡ್ತಾನೆ. ಹಾಯ್ ಮಾಡು ವಿಷ್ಣು, ಹಾಯ್ ಮಾಡು. ಹಾಯ್ ಮಾಡ್ಬೇಕಾ? ಪಾಪ ನಾನು ನಿದ್ದೆ ಮಾಡಿದ್ದೀನಿ, ನಾನು ಯಾಕೆ ಅಯ್ಯೋ ಅನ್ನಿಸ್ತೀರಾ? ಸ್ನಾನ ಮಾಡಿಸಿ ಟೋಟಲ್ ಆಗಿ ಸಿಗೋಣ. ಬಾಯ್. ಕೊನೆಗೂ ವಿಷ್ಣುಗೆ ಸ್ನಾನ ಮಾಡಿಸಿ ರೆಡಿ ಮಾಡಾಯ್ತು ಈ ರೀತಿಯಾಗಿ. ಸೊ ನೋಡಿ ಹೆಂಗೆ ಕಾಣ್ತಿದ್ದಾನೆ. ಹೊಸ ಬಟ್ಟೆ ಹಾಕ್ಬೇಕಂತಿತ್ತು ಆಯ್ತಾ. ಈ ಶೆಕೆಗೆ ಅವನಿಗೆ ಶರ್ಟ್ ಪ್ಯಾಂಟ್ ಹಾಕಿದ್ರೆ ಫುಲ್ ನಿಕಟ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಚಿನ್ನಿ ಹಾಯ್ ಮಾಡಮ್ಮ.
ಮಗನ ಹಾಯ್ ಮಾಡು. ಹಾಯ್ ಹಾಯ್ ಮಾಡಪ್ಪ. ಚಿಟಕಿ ಹೊಡಿತ, ಚಿಟಕಿ ಹೊಡಿ ಗೈಸ್. ಅದೋಗ್ಲಿ ಗೈಸ್, ನನ್ನ ಗಂಡ ಅಡುಗೆ ಮಾಡೋದು ಬೇಡ, ಮನೆ ಈ ರೇಂಜಿಗೆ ಮಾಡಿ ಇಡೋದು ಬೇಡ ನೋಡಿ. ಒಂದು ವಸ್ತು ಆದರೂ ಅವ್ನು ಇಟ್ಟಿರೋ ಜಾಗದಲ್ಲಿ ಇಟ್ಟಿದ್ದಾನೆ ನೋಡಿ. ಈ ಥರ ಯಾರಾದರೂ ಅಡುಗೆ ಮಾಡಿಬಿಟ್ರೆ ಅಷ್ಟೇ ಗೈಸ್. ಅಪ್ಪ ಇದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಈಗ ಭೂಮಿ ಮನೆಗೆ ಹೋಗ್ತೀವಿ. ಒಂದು ಸ್ವಲ್ಪ ಬೋರ್ ಆಗ್ತಿದೆ, ಸೊ ಅಲ್ಲೋಗಿ ಬರ್ತೀವಿ ಗೈಸ್. ಸಂಜೆ ಬಂದು ಪೂಜೆ ಮಾಡ್ಬೇಕು ತಿರ್ಗಾ. ಇದೆಲ್ಲ ಸ್ವಲ್ಪ ಅರೇಂಜ್ ಮಾಡಿ ಸಿಗುವ ಗೈಸ್. ಅದೇ ಬೆಳಿಗ್ಗೆಯಿಂದ ಓಡಾಡ್ಕೊಂಡ್ ಬಂದು ಅಂತಂದ್ರೆ ಇಲ್ಲ ಹೇಳ್ತೀನಿ ಕೇಳಿಸ್ಕೊ ಗೈಸ್. ಬೆಳಿಗ್ಗೆ ಅದೊಂದು ಸ್ವಲ್ಪ ಪಾತ್ರ ಅದೆಲ್ಲ ಗಲೀಜ್ ಮಾಡಿದ್ನಲ್ಲ, ಅಡಿಗೆ ಮನೆನ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಭೂಮಿ ಮನೆ ಹತ್ರ ಹೋಗಿ ಸಂಜೆ ಬರ್ತಾ ಚಿಕನ್ ತಗೊಬಂದು ಈಗ ಚಿಕನ್ ಸಾಂಬಾರ್ ಮಾಡಿದೀವಿ. ಈಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೀವಿ ಗೈಸ್. ಇಲ್ಲಿ ವಿಷ್ಣು ಮಲ್ಗಿ ಒಂದ್ ರೌಂಡ್ ಎದ್ದಿದ್ದಾನೆ. ಹಾಯ್ ಮಾಡ್ತೀನಿ. ಹಾಯ್ ನೋಡ್ತಿದ್ದಾನೆ ಅಷ್ಟೇ. ಇವಾಗ ಚಿಕನ್ ಸಾಂಬಾರ್ ರೆಡಿ ಇದೆ, ಅನ್ನ ರೆಡಿ ಇದೆ. ನಮ್ಮಮ್ಮ ಮುದ್ದೆ ಮಾಡ್ಕೊಂಡು ತರ್ತೀನಿ ಅಂತ ಹೇಳಿದ್ದಾರೆ. ಮಲ್ಕೊಬಿಡೋದು ಅಷ್ಟೇ ಗೈಸ್. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮಮ್ಮ ತಿನ್ನಲ್ಲ, ನಾನು ನನ್ನ ಗಂಡ ನನ್ನ ತಮ್ಮ ತಿಂತೀವಿ ಅಷ್ಟೇ ಗೈಸ್. ಇನ್ನೇನಿಲ್ಲ, ಇವತ್ತೇ ಖಾಲಿ ಮಾಡ್ಬೇಕು. ಅದನ್ನ ಹೇಗಾದ್ರು ಮಾಡಿ, ಹೆಂಗೋ ಹಂಪಿ ಸ್ವಲ್ಪ ತಂದಿದ್ದೇನೆ, ಅದನ್ನ ತಿಂದು ಖಾಲಿ ಮಾಡಿದ್ರೆ ನಾಳೆ ಅಷ್ಟೇ. ಓಕೆ ಸಿಗೋಣ. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಇವತ್ತಲ್ಲ ಶ್ರೀರಾಮ ನವಮಿ, ನಾಳೆ. ನಾನು ಇವತ್ತೇ ವಿಶ್ ಮಾಡ್ಬಿಟ್ಟಿದೀನಿ ನಾನು, ಯಾಕಂದ್ರೆ 26 27 ಅಂತ ಕನ್ಫ್ಯೂಷನ್ ಇತ್ತಾ. ಅದಕ್ಕೆ ಹೆಂಗಿದ್ರು ಬ್ಲಾಗ್ ನಾಳೆನೆ ಬಿಡ್ತೀವಿ. ಸೊ ನಾಳೆ ಜಮಾ ಮಾಡ್ಕೊಬಿಡಿ, ಓಕೆನಾ. ನಾಳೆ ಶ್ರೀರಾಮ ನವಮಿ ಬೆಳಿಗ್ಗೆ ಎದ್ದು ತಿರ್ಗಾ ಸ್ನಾನ ಮಾಡಿ ತಿರ್ಗಾ ಇದೆಲ್ಲ ತೆಗ್ದಿ ಅದೆಲ್ಲ ತೊಳೆದು ಇದ್ ಮಾಡ್ಬೇಕು. ನೋಡಿ ಹೆಂಗ್ ಮಾತಾಡ್ತಾ ನೋಡ್ರಿ ಗೈಸ್ ನನ್ ಮಗ. ಅಷ್ಟೇ ಗೈಸ್, ಎಲ್ಲ ಕ್ಲೀನ್ ಮಾಡಿ ಭೂಮಿ ಮನೆ ಹತ್ರ ಹೋಗಿ ಬಂದು ತಿರ್ಗಾ ಈ ಸಾಂಬಾರ್ ಮಾಡಿರ್ಬೇಕಾದ್ರೆ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ತೊಳೆದು ವಿಷ್ಣುನಿಗೆ ಒಂದು ರೌಂಡ್ ಮಲಗಿಸಿ ಕಸ ಗುಡಿಸಿ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಲ್ಲಿ ಟೈಮ್ ಇಷ್ಟೊತ್ತಾಯಿತು. ಟೈಮ್ ಬಂದು 7:15 ಅನಿಸುತ್ತೆ ಗೈಸ್. ಸೊ ನೋಡಿ ಚಿಕನ್ ಸಾಂಬಾರ್ ರೆಡಿ ಇದೆ, ಅನ್ನ ಕೂಡ ರೆಡಿ ಇದೆ. ಮುದ್ದೆ ಒಂದು ಬರಬೇಕು, ನಮ್ಮಮ್ಮ ತಿನ್ನಲ್ಲ, ಬಟ್ ಆದರೂ ನಮಗೆ ಮುದ್ದೆ ಬೇಕು ಅಂತಿದ್ದಕ್ಕೆ ಮಾಡ್ಕೊಂಡು ತರ್ತಿದ್ದಾರೆ ಅಷ್ಟೇ ಗೈಸ್. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಅಂಬಿ ಮಾಡಿದಂತಹ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ನಿಮ್ ಕಡೆ ಅಂತಂದ್ರೆ ಉತ್ತರ ಕರ್ನಾಟಕದವ್ರು ಯಾರಾದ್ರೂ ಅಕಸ್ಮಾತ್ ಯಾರಾದ್ರೂ ಕೇಳಿಸ್ಕೊ ವಿಡಿಯೋ ನೋಡ್ತಿದ್ರೆ ಅಂಬಿ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಕೂಡ ತಿಳಿಸಿ ತಿದ್ಕೊಂಡು ನೆಕ್ಸ್ಟ್ ಟೈಮ್ ಆ ಥರ ಟ್ರೈ ಮಾಡಿ ನೋಡ್ತೀವಿ ಅಷ್ಟೇ ಗೈಸ್. ಈ ವ್ಲಾಗ್ನ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದೇಲೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್. ವಿಷ್ಣು ಬಾಯ್ ಮಾಡು. ಮಾಡಲ್ಲ ಬಿಡಿ ಗೈಸ್. ಬಾಯ್.